ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಚರಿತ್ರೆ, ಶ್ರೀ ದತ್ತಾತ್ರೇಯ ಚರಿತ್ರೆ, ನಿತ್ಯ ಪಾರಾಯಣ ಗ್ರಂಥ, ಅಧ್ಯಾಯ 10. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಮಧಾರಕನು ಸಿದ್ಧಯೋಗಿಗಳನ್ನು ಶ್ರೀ ಗುರುಗಳು ಕುರುವಪುರದಲ್ಲಿ ನೆಲೆಸಿ ಮುಂದಿನ ಅವತಾರವನ್ನು ಹೇಗೆ ತಾಳಿದರು ಎಂದು ಪ್ರಶ್ನಿಸಲು ಅವರು ಶ್ರೀ ಗುರುಚರಿತ್ರೆಯನ್ನು ಹೇಳಲು ಪ್ರಾರಂಭಿಸಿದರು. ಶ್ರೀ ಗುರು ಮಹಿಮೆಯು ಸಾಗರದಂತೆ ಆಳ ಹಾಗೂ ವಿಶಾಲವಾಗಿದೆ. ಇದನ್ನು ಶಬ್ದಗಳಲ್ಲಿ ಹಿಡಿದು ವರ್ಣಿಸಲು ಸಾಧ್ಯವಿಲ್ಲ. ಅವರು ಅನಂತ ರೂಪಿಗಳು. ಭಕ್ತಿಯಿಂದ ಯಾರು ಅವರನ್ನು ಸ್ಮರಿಸುವರೋ ಅವರನ್ನುದ್ಧರಿಸುವ ಸಲುವಾಗಿ ನಾನಾ ಬಗೆಯ ರೂಪಗಳನ್ನು ಧರಿಸುತ್ತಾರೆ. ಭಕ್ತರನ್ನು ಎಂದಿಗೂ ಶ್ರೀ ಗುರುಗಳು ಬಿಡುವುದಿಲ್ಲ. ಈ ವಿಷಯದಲ್ಲಿ ಒಂದು ಪ್ರಸಂಗವು ಹೀಗಿದೆ. ವಲ್ಲಭೇಶನೆಂಬ ಕಾಶ್ಯಪ ಗೋತ್ರದ ಬ್ರಾಹ್ಮಣನು ಸದಾಚಾರ ಸಂಪನ್ನನೂ ಸಾತ್ವಿಕನೂ ಆಗಿ ವ್ಯಾಪಾರದಿಂದ ಜೀವಿಸುತ್ತಿದ್ದನು. ಆತನು ಶ್ರೀ ಗುರುಗಳ ಅನನ್ಯ ಭಕ್ತನೂ ಆಗಿದ್ದನು. ಒಂದು ಸಲ ಆತನು ವ್ಯಾಪಾರದಲ್ಲಿ ಹೆಚ್ಚು ಲಾಭ ಬಂದರೆ 1000 ಬ್ರಾಹ್ಮಣರ ಭೋಜನ ಮಾಡಿಸುವೆ ಎಂದು ಹರಕೆ ಹೊತ್ತನು. ಅಂತೆಯೇ ಆ ಬಾರಿ ಅವನಿಗೆ ಹೇರಳ ಲಾಭ ಬಂದಿತು. ಹರಕೆಯನ್ನು ತೀರಿಸಲು ಕುರುವಪುರಕ್ಕೆ ಹೊರಟನು. ದಾರಿಯಲ್ಲಿ ಭಕ್ತರಂತೆ ಮಾರುವೇಷ ಧರಿಸಿದ ಕಳ್ಳರು ಅವನನ್ನು ಹಿಂಬಾಲಿಸಿದರು. ಒಂದು ರಾತ್ರಿ ವಲ್ಲಭೇಶನು ನಿದ್ರೆಯಲ್ಲಿದ್ದಾಗ ಅವನ ತಲೆ ಕಡಿದು ಹಣ ದೋಚಿ ಹೊರಡಲು ಅನುವಾದರು. ಭಕ್ತಪ್ರಿಯರಾದ ಶ್ರೀಪಾದ ಶ್ರೀವಲ್ಲಭರು ಆಗ ಕಾಣಿಸಿಕೊಂಡು ತ್ರಿಶೂಲದಿಂದ ಕಳ್ಳರನ್ನು ಘಾತಿಸಿದರು. ಆ ಕಳ್ಳರಲ್ಲಿ ಒಬ್ಬನು ಶ್ರೀ ಗುರುಗಳಿಗೆ ಶರಣಾಗತನಾದನು. ಸ್ವಾಮಿ, ನಾನು ಅಪರಾಧಿಯಲ್ಲ. ಅವರು ಕಳ್ಳರೆಂದು ತಿಳಿಯದೆ ಅವರ ಜೊತೆ ಸೇರಿದೆ. ನನ್ನನ್ನು ಕ್ಷಮಿಸಿ ಎಂದು ಪ್ರಾರ್ಥನೆ ಮಾಡಿದನು. ಶ್ರೀಪಾದ ಸ್ವಾಮಿಗಳು ಅವನನ್ನು ಕರೆದು ಭಸ್ಮವನ್ನು ಕೊಟ್ಟು, ಇದನ್ನು ಮೃತನಾದ ವಲ್ಲಭೇಶನ ಸರ್ವಾಂಗಗಳಿಗೂ ಲೇಪಿಸು, ಅವನ ತಲೆಯನ್ನು ದೇಹಕ್ಕೆ ಜೋಡಿಸು ಎಂದರು. ಶ್ರೀಗಳು ತಮ್ಮ ಅಮೃತ ದೃಷ್ಟಿಯಿಂದ ಕ್ಷಣಕಾಲ ವಲ್ಲಭೇಶನನ್ನು ನೋಡಿ ಅದೃಶ್ಯರಾದರು. ವಲ್ಲಭೇಶನು ಪುನರ್ಜೀವ ಪಡೆದನು. ನಿದ್ರೆಯಿಂದ ಎಚ್ಚೆತ್ತವನಂತೆ ಆತನು ಆಶ್ಚರ್ಯದಿಂದ ಸುತ್ತಲೂ ನೋಡಿ ಇವರು ಯಾರು ಎಂದು ಕೇಳಿದನು. ಆಗ ಅಲ್ಲಿದ್ದವನು, ಹೇ ವಿಪ್ರನೇ, ಇವರೆಲ್ಲ ನಿನ್ನಲ್ಲಿದ್ದ ಹಣ ದೋಚಲು ಹಿಂಬಾಲಿಸಿದವರು. ನಿನ್ನ ತಲೆ ಕಡಿದು ಸಾಯಿಸಿದವರೂ ಇವರೇ. ಅಷ್ಟರಲ್ಲಿ ಯಾರೋ ತಾಪಸರು ಶೂಲದಿಂದ ಇವರನ್ನು ಕೊಂದು ನನ್ನ ಕೈಯಲ್ಲಿ ವಿಭೂತಿಯನ್ನಿತ್ತು ನಿನ್ನ ಮೃತದೇಹಕ್ಕೆ ಲೇಪಿಸಿ ತಲೆಯನ್ನು ಜೋಡಿಸು ಎಂದರು. ನಾನು ಹಾಗೆ ಮಾಡಲು ನೀನು ಬದುಕಿದೆ. ಜಪಮಾಲೆ, ಭಸ್ಮ, ರುದ್ರಾಕ್ಷಿಗಳಿಂದ ಶೋಭಿತರಾದ ಅವರು ಶಂಕರನ ಅಪರಾವತಾರವೇ ಇರಬೇಕು ಎಂದರು. ಆಗ ವಲ್ಲಭೇಶನು ಅತ್ಯಾಶ್ಚರ್ಯ ಹೊಂದಿ ಆ ಯೋಗಿಗಳು ತನ್ನ ಗುರುಗಳಾದ ಶ್ರೀಪಾದ ಶ್ರೀವಲ್ಲಭರೇ ಎಂದು ಅರಿತನು. ಅವನು ಗುರುಸ್ಮರಣೆ ಮಾಡುತ್ತಾ ಕುರುವಪುರಕ್ಕೆ ಹೋಗಿ ತನ್ನ ಹರಕೆಯನ್ನು ಪೂರೈಸಿದನು. ಹೀಗೆ ಅಸಂಖ್ಯ ಭಕ್ತರು ಶ್ರೀ ಗುರುಸ್ಥಾನಕ್ಕೆ ಬಂದು ತಮ್ಮ ಮನೋಭಿಲಾಷೆಗಳನ್ನು ಪೂರೈಸಿಕೊಂಡು ಸುಖ ಸಂತೋಷದಿಂದ ಮರಳುತ್ತಿದ್ದರು. ಶ್ರೀ ಗುರುಗಳು ಮುಂದೆ ಶ್ರೀ ಶ್ರೀ ನರಸಿಂಹ ಭಾರತಿ ಯತಿಗಳಾಗಿ ಅವತರಿಸಿದರೂ ಒಂದು ರೂಪದಿಂದ ಕುರುವಪುರದಲ್ಲಿ ಸನ್ನಿಹಿತರಾಗಿದ್ದರು. ಭಕ್ತಿ ಎಂಬುದು ಬಹಳ ಮಹಿಮಾನ್ವಿತವಾದುದು. ಗುರುಭಕ್ತರನ್ನು ಗುರುಗಳು ಎಂದಿಗೂ ಕೈಬಿಡುವುದಿಲ್ಲ. ಶ್ರೀ ಗುರು ಕೃಪೆಯಿಂದಲೇ ಸಾಮಾನ್ಯರಾದ ಸರಸ್ವತೀ ಗಂಗಾಧರನು ಶ್ರೀ ಗುರು ಚರಿತೆಯನ್ನು ರಚಿಸುವಂತಹ ಶಕ್ತಿ ಪಡೆದರು. ಗುರುಭಕ್ತಿಯು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಹರೌರುಷ್ಟ್ರೇ ಗುರುಸ್ತ್ರಾತ ಗುರೌರುಷ್ಟ್ರೇ ನಕಶ್ಚನ. ದೇವರಿಗೆ ಕೋಪ ಬಂದರೆ ಗುರುಗಳು ಅದರಿಂದ ನಮ್ಮನ್ನು ಸಲಹುತ್ತಾರೆ. ಆದರೆ ಗುರುಗಳಿಗೆ ಕೋಪ ಬಂದರೆ ಯಾರೂ ನಮ್ಮನ್ನು ರಕ್ಷಿಸಲಾರರು. ಆದ್ದರಿಂದ ಗುರುಭಕ್ತಿಯೇ ನಮ್ಮ ಸಂಜೀವಿನಿ ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 10ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀದತ್ತಸ್ತವರಾಜ ಮಹಾದೇವ ಮಹಾದೇವ ದೇವದೇವ ಮಹೇಶ್ವರಂ ದೇವದೇವ ಸ್ತವಂ ದಿವ್ಯಂ ಸ್ತೋತುಮಿಚ್ಛಾಮಿ ಸಾಂಪ್ರತಂ.